ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಅಗರ್ ಅಗರ್ ಮಿಲ್ಕ್ ಬಡ್ಡಿಂಗ್ನ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ರೆಸಿಪಿ. ಇದನ್ನ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಕ್ಕರೆ 1 ಕಪ್, ಹಾಲು ಅರ್ಧ ಲೀಟರ್, ಅಗರ್ ಅಗರ್ 20 ಗ್ರಾಮ್ 2 ಪ್ಯಾಕೆಟ್, ಮತ್ತು ಡ್ರೈ ಫ್ರೂಟ್ಸ್. ನಾನಿಲ್ಲಿ ಬಾದಾಮನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸಡನ್ ಆಗಿ ಒಂದು ಬಜೆಟ್ ಫ್ರೆಂಡ್ಲಿ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನ ಹಾಕೊಳ್ಳೋಣ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಇದು ಬಾಯ್ಲ್ ಆಗಕ್ಕೆ ಬಿಡೋಣ. ಈಗ ನಾವು 20 ಗ್ರಾಮ್ಸ್ ಅಗರ್ ಅಗರ್ ತಂದಿದ್ವಲ್ಲ, ಅದನ್ನ ಪುಡಿ ಮಾಡಿಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಇವಾಗ ನೀರಿನಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಈಗ ಹಾಲು ಕುದೀತಾ ಇದೆ. ಈ ನೊರೆಗಳನ್ನೆಲ್ಲ ಚೆನ್ನಾಗಿ ಇದು ಮಾಡ್ಕೋಬೇಕು. ನೊರೆಗಳೆಲ್ಲ ಹೋಗೋ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಸಕ್ಕರೆ ಎಲ್ಲ ಕರಗೋ ಹಾಗೆ ಇಟ್ಕೊಂಡು ಒಂದು ಕಡೆ. ಈಗ ಇನ್ನೊಂದು ಪಾತ್ರೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದರಲ್ಲಿ 3 ಗ್ಲಾಸ್ ಅಷ್ಟು ನೀರು, 3 ಗ್ಲಾಸ್ ಅಂದರೆ 300 ml ಅಷ್ಟು ನೀರನ್ನ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಈಗ 3 ಗ್ಲಾಸ್ ಅಷ್ಟು ನೀರಾಗಿದೆ. ಈಗ ಇದನ್ನ ನಾವು ನೀರನ್ನ ಕುದಿಯಕ್ಕೆ ಬಿಡಬೇಕು. ಒಂದು ಕಡೆ ಹಾಲು ಕುದೀತಾ ಇದೆ, ಸಕ್ಕರೆ ಹಾಕಿರೋದು. ಇನ್ನೊಂದು ಕಡೆ ನೀರನ್ನ ನಾವು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಿ. ಈಗ ಇದು ಬಿಸಿ ಆಗ್ತಿದೆ, ಕುದಿಯೋ ಸ್ಟೇಜಿಗೆ ಬಂದಿದೆ. ಈಗ ನಾವು ಇದಕ್ಕೆ ಈ ಅಗರ್ನ ನಾವು ನೆನೆಸಿಟ್ಟಿದ್ವಲ್ಲ, ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ನೀವು ಅಗರ್ನ ನೀವು ನೀರಿನಲ್ಲಿ ಹಾಕಿದ್ರೆ ಅದು ಗಂಟಾಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಮೊದಲಿಗೆ ನೀವು ನೀರಿನಲ್ಲಿ ನೆನೆಸಾಕ್ಬಿಟ್ಟು ಆಮೇಲೆ ಕುದಿಯೋ ನೀರಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಅದರಿಂದ ಮಿಲ್ಕ್ ಪಡ್ಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು 1 ಟೀ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಯಾವುದೇ ತರಹ ನಾವು ಕಲರೆಂಟ್ಸ್ನ ಆ್ಯಡ್ ಮಾಡಿಲ್ಲ, ಅರಿಶಿನ ಮಾತ್ರನೇ ನಾವು ಆ್ಯಡ್ ಮಾಡಿರೋದು. ಇವಾಗ ಈ ಅಗರು ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು, ಈ ಲಿಕ್ವಿಡ್ನ. ಇದು ಕೂಡ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ಥರನೇ ಮಿಕ್ಸ್ ಮಾಡ್ತಾ ಇರಬೇಕು, ಅದೊಂದು ಕನ್ಸಿಸ್ಟೆನ್ಸಿ ಬರೋವರೆಗೂ. ಫಸ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನಾವು ತಣ್ಣಗಾಗಕ್ಕೆ ಇಟ್ಟಿರುವಂಥ ಹಾಲನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ನಾವು 2 ರಿಂದ 3 ನಿಮಿಷ ಕಂಟಿನ್ಯೂಸ್ ಆಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ನಾವು ಮಿಕ್ಸ್ ಮಾಡ್ದಿರ ಬಿಟ್ಟರೆ ಗಂಟಾಗಕ್ಕೆ ಶುರುವಾಗೋಗುತ್ತೆ. ಆಮೇಲೆ ನಾವು ಪಡ್ಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿದಾಗ ಇದು ಒಂದು ಥಿಕ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಈಗ ನಾವು ಒಂದು ಬೌಲ್ನ ತಗೊಂಡು ಮೊದಲಿಗೆ ಅದಕ್ಕೆ ಬಾದಾಮನ್ನ ಹಾಕ್ಕೊಳ್ಳೋಣ. ಈಗ ನಾವು ಮಿಕ್ಸ್ ಮಾಡಿ ಇಟ್ಟಿರುವಂತಹ ಹಾಲನ್ನು ಅದರಲ್ಲಿ ಹಾಕ್ಕೊಳ್ಳೋಣ.
ಇಲ್ಲಿ ಬಬಲ್ಸ್ ಬಂದಿದೆಯಲ್ವಾ, ಅದನ್ನು ನಾವು ಫೋಕ್ಸ್ನ ಯೂಸ್ ಮಾಡಿಕೊಂಡು ಆ ಬಬಲ್ಸ್ನ ಬ್ರೇಕ್ ಮಾಡ್ಕೊಳ್ಳೋಣ. ಈಗ ಒಂದು 2-3 ನಿಮಿಷ ವೆಯ್ಟ್ ಮಾಡಿಕೊಂಡ್ರೆ ಮೇಲೆ ಇರುವಂಥ ಲೇಯರು ಸ್ವಲ್ಪ ತಣ್ಣಗಾಗಿರುತ್ತೆ. ಅದರಲ್ಲಿ ನಾವು ಬಾದಾಮನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ರೆಫ್ರಿಜರೇಟರಲ್ಲಿ ಒಂದು 10 ನಿಮಿಷ ಇಡೋಣ. ತಣ್ಣಗಾದ ಮೇಲೆ ನಾವು ಈ ಬಡ್ಡಿಂಗ್ನ ಬೌಲ್ನಿಂದ ತೆಗೆದಾಗ ಈ ಶೇಪ್ಗೆ ಮಿಲ್ಕ್ ಬಡ್ಡಿಂಗ್ ಬಂದಿರುತ್ತೆ. ಇದನ್ನು ನಾವು ಜೆಲ್ಲಿ ಕೇಕ್ ಅಂತಲೂ ಹೇಳ್ಬೋದು. ಜೆಲ್ಲಿ ಕೂಡ ಇದೇ ಥರ ರೀತಿಯಲ್ಲೇ ಮಾಡೋದು. ಸೊ ನೀವು ಇದನ್ನು ಜೆಲ್ಲಿ ಕೇಕ್ ಅಂತಲೂ ಹೇಳ್ಬೋದು. ಈಗ ನಾನು ಒಂದು ಪ್ಲೇಟ್ನಲ್ಲಿ ಫ್ಲ್ಯಾಟಾಗಿ ಈ ಬಡ್ಡಿಂಗ್ನ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನಾನು ಇದನ್ನು ಚೌಕಟ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಯಾವ ರೀತಿಯಲ್ಲಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ನೋಡಿ. ಈ ಥರ ನೀವು ಈಸಿಯಾಗಿ ಕಟ್ ಮಾಡಿದಾಗ ಕ್ಲೀನಾಗಿ ಕಟ್ ಆಗಬೇಕು, ಕರೆಕ್ಟ್ ಶೇಪಿಗೆ ಬರಬೇಕು. ಕಟ್ ಮಾಡಿರೋ ಅಂಥ ಶೇಪ್ನಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಇದು ನಾವು ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀವಿ ಅಂತ ಅರ್ಥ. ಈಸಿಯಾಗಿರುವಂಥ ರೆಸಿಪಿ ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ರೆಸಿಪಿ ಆಗಿರೋದ್ರಿಂದ ನೀವು ಖಂಡಿತ ಇದನ್ನ ಮನೇಲಿ ಟ್ರೈ ಮಾಡಲೇಬೇಕು. ಇದರಲ್ಲಿ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಕಲರಿಂಗ್ಸ್ ಆಗಲಿ ನಾವು ಯೂಸ್ ಮಾಡಿಲ್ಲ. ಅದರಿಂದ ಚಿಕ್ಕ ಮಕ್ಕಳಿಗೆ ನೀವು ಧೈರ್ಯವಾಗಿ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ರೆಸಿಪಿನ ನೀವು ಮಾಡಿಕೊಡಬಹುದು. ಇದನ್ನು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.